ಫ್ರೆಂಡ್ಸ್, ಶ್ವೇತಾ ರಾಘು ಯೂಟ್ಯೂಬ್ ಚಾನೆಲ್ಗೆ ವೆಲ್ಕಮ್. ಹಬ್ಬದ ದಿನ ಬೆಳಗ್ಗೆ ಹಾಕಿರೋ ರಂಗೋಲಿ ಇದು. ನಮ್ಮ ಮನೆಯವರು, ನನ್ನ ಮಕ್ಕಳು ಎಲ್ಲ ನಮ್ಮ ಏರಿಯಾದಲ್ಲೇ ಗಣಪತಿ ಕೂರಿಸಿದ್ರು. ಹಂಗಾಗಿ ಅಲ್ಲಿ ಪೂಜೆಗೆ ಕರೆದಿದ್ರು, ಅಲ್ಲಿಗೆ ಹೋಗಿದ್ರು. ಹೋಗಿ ಎಲ್ಲ ಫೋಟೋ ತುಂಬ ಚೆನ್ನಾಗಿ ಕೂರಿಸಿದ್ರು. ತುಂಬ ದೊಡ್ಡ ಗಣಪತಿ. ಅಲ್ಲಿಂದ ಬಂದಮೇಲೆ ರವೆ ರೊಟ್ಟಿನೂ ಚಟ್ನಿ ಮಾಡಿದ್ದೆ, ಹಾಕ್ಕೊಟ್ಟೆ. ತಿಂಡಿ ತಿನ್ಕೊಂಡು ಮತ್ತೆ ನನ್ನ ಮಕ್ಕಳು ಆಟಾಡೋಕೆ ಹೊಟ್ಟೋದ್ರು. ಅಲ್ಲೇ ಆಟಾಡ್ಕೊಂಡಿದ್ರು. ಮತ್ತು ಸಂಜೆ ಗಣಪತಿ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ಇದು ನಮ್ಮ ಏರಿಯಾದ ಗಣಪತಿ ಇದು. ಮತ್ತು ನಮ್ಮ ಏರಿಯಾದಲ್ಲಿ ಅಲ್ಲಿ ಎಲ್ಲ ಕಡೆ ಕೂರಿಸಿರೋ ಗಣಪತಿನ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ತುಂಬ ಚೆನ್ನಾಗಿತ್ತು. ಒಂದೊಂದು ಗಣಪತಿನೂ ಒಂದೊಂದು ಥರ ಇತ್ತು, ವಿಭಿನ್ನವಾಗಿತ್ತು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ನೋಡಿ ಎಂಥ ಚೆನ್ನಾಗಿದೆ ಗಣಪತಿಗಳು, ಒಂದೊಂದು ಥರ ವೆರೈಟಿ ಆಗಿದೆ. ನನ್ನ ಮಕ್ಳಿಗೆ ತುಂಬ ಖುಷಿಯಾಗೋಗಿತ್ತು. ಇದು ಮಾರನೇ ದಿನದ್ದು ಸಂಜೆ, ಗಣಪತಿ ಹಬ್ಬ ಆಗಿ ಮಾರನೇ ದಿನ ಸಂಜೆ ನೋಡಿ ಪೂಜೆಗೆ ಕರೆದಿದ್ರು, ಹೋಗಿದ್ವಿ. ಯಾರೋ ಪೈನಾಪಲ್ ಹೂವಿನ ಹಾರ ಹಾಕಿದ್ರು, ತುಂಬ ಚೆನ್ನಾಗಿ ಮಾಡಿಸಾಕಿದ್ರು. ತುಂಬ ಚೆನ್ನಾಗಿದೆ. ಗಣಪತಿನೂ ತುಂಬ ಲಕ್ಷಣವಾಗಿದೆ. ಮಕ್ಕಳು ಫ್ರೆಂಡ್ಸ್ ಜೊತೆ ಎಲ್ಲ ಕೂತ್ಕೊಂಡು ಪ್ರಸಾದ ತಿಂತ ಕೂತಿದ್ದಾರೆ ತಗೊಂಡು. ನನ್ನ ಮಗಳು ಫೋಟೋ ತೆಗೆಸ್ಕೊತಾ ಇದ್ಲು. ಹಾಗೆ ಇನ್ನು ಬೇರೆ ಬೇರೆ ಗಣಪತಿಗಳು ನೋಡ್ಕೊಂಡು ಬರೋಣ. ನಮ್ಮ ಮೈಸೂರಲ್ಲಿ KG ಕೊಪ್ಪಲಲ್ಲಿ ಇರೋದಿದು ತುಂಬ ದೊಡ್ಡ ಎತ್ತರವಾದಂಥ 25 ಅಡಿ ಇರೋವಂಥ ಗಣಪತಿ. ಇದು ಸಖತ್ ದೊಡ್ಡದು, ತುಂಬ ಚೆನ್ನಾಗಿದೆ. ಸಖತ್ ಚೆನ್ನಾಗಿದೆ, ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಹಾಗೆ ನಾವೆಲ್ಲ ಫೋಟೋ ಒಂದು ಸೆಲ್ಫಿ ಹೊಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಮತ್ತು ಇದು ಇನ್ನೊಂದು ಗಣಪತಿ, ಸ್ವಾಮಿ ಸರ್ಕಲಲ್ಲಿ ಇರೋ ಗಣಪತಿ. ತುಂಬ ದಪ್ಪಗಿದೆ ಗಣಪತಿ. ಇದು 22 ಅಡಿ ದೊಡ್ಡದು ಗಣಪತಿ. ನೋಡಿ ಇವಾಗ ನಾವೆಲ್ಲ ಫೋಟೋ ಹೊಡ್ಕೊಂಡು ಬಂದ್ವಿ. ಮತ್ತು ಇದು ಇನ್ನೊಂದು ಕಡೆ ಅವರು ಫ್ಲವರ್ ಡೆಕೋರೇಷನ್ ಅವ್ರು ಮಾಡಿಸಿದ್ದು ತುಂಬ ಚೆನ್ನಾಗಿತ್ತು. ನೋಡಿ ಅವರೇ ಫ್ಲವರ್ ಡೆಕೋರೇಷನ್ ಅವರೇ ಮಾಡಿಸಿರೋದು. ಈಶ್ವರ ಪಾರ್ವತಿ ಎಷ್ಟು ಚೆನ್ನಾಗಿದೆ ನೋಡಿ. ನನ್ನ ಮಗಳು ಫೋಟೋ ತೆಗೆಸ್ಕೊತಾ ಇದ್ಲು ಅಲ್ಲಿ. ನನ್ನ ಮಗ ನಮ್ಮನೆ ಹತ್ರ ಇರೋ ಗಣಪತಿ ಹತ್ರನೇ ಆಟಾಡ್ತೀನಿ ಮಮ್ಮಿ ನಾನು, ಬರೋದಿಲ್ಲ ಅಂತ ಅಲ್ಲೇ ಉಳ್ಕೊಂಡ. ಹಾಗಾಗಿ ನಾವು ಹೊರಟ್ವಿ ಎಲ್ಲ ಗಣಪತಿ ನೋಡ್ಕೊಂಡು ಬರೋಣ ಅಂತ. ಇದು ಚೆನ್ನಾಗಿತ್ತು, ಈಶ್ವರ ಥರ ಇರೋ ಗಣಪತಿ. ಇದು ತುಂಬ ಚೆನ್ನಾಗಿತ್ತು ನೋಡಿ. ಇವಾಗ ಯಾವುದೋ ಹೊಸ ಟೆಕ್ನಾಲಜಿ, ಪೇಪರು ಕಲರ್ ಪೇಪರ್ದಿದು ಗನ್ನಲ್ಲಿ ಶೂಟ್ ಮಾಡೋದು. ಈ ಥರ ಇದು ಮಾಡಿದ ತಕ್ಷಣ ಅದು ಎಷ್ಟು ಚೆನ್ನಾಗಿ ಹಿಂಗೆ ಶೂಟ್ ಮಾಡಿದ ತಕ್ಷಣ ಆ ಗನ್ನಿಂದ ಎಷ್ಟು ಚೆನ್ನಾಗಿ ಬ್ಲೋ ಆಗುತ್ತೆ ಗೊತ್ತಾ. ಈ ಕಲರ್ ಪೇಪರ್ಸು ಬಂದು ಹಿಂಗೆ ಎಷ್ಟು ಚೆನ್ನಾಗಿ ಬೀಳುತ್ತೆ. ಇದು ಹೊಸ ಟೆಕ್ನಾಲಜಿ, ತುಂಬ ಚೆನ್ನಾಗಿತ್ತು ಹಿಂಗೆ ಬೀಳ್ತಿದ್ರೆ. ಹಾಗೆ ಅದು ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದ್ವಿ. ನಮ್ಮ ಮನೆ ಹತ್ರ ಇರೋ ಗಣಪತಿ ಒಂದು ವಾರ ಇಟ್ಟಿದ್ರು. ಹಾಗಾಗಿ ಒಂದೊಂದು ದಿನ ಒಂದೊಂದು ಕಾಂಪಿಟೇಷನ್ ಥರ ಮಾಡಿದರು. ಚಿಕ್ಕ ಮಕ್ಕಳಿಗೆಲ್ಲ ಡ್ರಾಯಿಂಗ್ ಕಾಂಪಿಟೇಷನ್ ಇತ್ತು, ದೊಡ್ಡವ್ರಿಗೆಲ್ಲ ರಂಗೋಲಿ ಕಾಂಪಿಟೇಷನ್ ಇತ್ತು. ಹಂಗಾಗಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ನನ್ನ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿ ಮಮ್ಮಿ ಅಂತ ಅಂತಿದ್ರು. ಮತ್ತು ಅಲ್ಲಿರೋ ಹುಡುಗರೆಲ್ಲ ಪಾರ್ಟಿಸಿಪೇಟ್ ಮಾಡಿ, ಪ್ರತಿ ವರ್ಷ ಮಾಡ್ತೀರಾ ಮಾಡಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ರು. ಹಂಗಾಗಿ ಪಾರ್ಟಿಸಿಪೇಟ್ ಮಾಡಿದ್ದೆ ನಾನು. ಬನ್ನಿ ಈಗ ನೋಡ್ಕೊಂಡು ಬರೋಣ. ಒಬ್ಬೊಬ್ಬರು ಒಂದೊಂದು ಥರ ರಂಗೋಲಿ ಹಾಕಿದ್ದಾರೆ, ಯಾವ ಥರ ಹಾಕಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ತುಂಬ ಚೆನ್ನಾಗಿದೆ ನೋಡೋಕ್ಕೆ, ಕಣ್ಣಿಗೆ ಒಂಥರ ಕಲರ್ ಹಬ್ಬ ಥರ. ಇವಾಗ ಎದ್ದು ಕಾಣ್ತಾ ಇದೆ. ತುಂಬ ಚೆನ್ನಾಗಿದೆ ನೋಡಿ. ನಾನು ಹಾಕ್ತಾಯಿದ್ದೀನಿ ರಂಗೋಲಿ. ಇದು ಯಾರೋ ಆಗಲೇ ಹಾಕ್ಬಿಟ್ಟು ಹೋಗಿದ್ದಾರೆ ನೋಡಿ. ಇವರು ಕಲರ್ ಫಿಲ್ ಮಾಡ್ತಾ ಇದ್ದಾರೆ ನೋಡಿ. ಇವರು ಯಾರೋ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ನೋಡಿ. ಇದು ಮನೆ ಮುಂದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರಂಗೋಲಿ ನೋಡಿ. ಇದು ಮಕ್ಳುಗಳು ಹಾಕ್ತಾ ಇರೋದು. ಎಷ್ಟು ಎನರ್ಜೆಟಿಕ್ಕಾಗಿ ನಾನು ಹಾಕ್ತೀನಿ ಅಂತ ಅವರು ಬಂದು ಹಾಕ್ತಾ ಇದ್ದಾರೆ ರಂಗೋಲಿ. ಅದಕ್ಕೆ ಕಲರ್ ಫಿಲ್ ಮಾಡ್ತಿದ್ದಾರೆ. ಇದು ಚೆನ್ನಾಗಿತ್ತು ಯಾರೋ ಹಾಕಿರೋದು. ಡಬಲ್ ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ನೋಡಿ. ಇದು ಯಾರೋ ಹಾಕಿದ್ದಾರೆ, ತುಂಬ ದೊಡ್ಡ ರಂಗೋಲಿ. ಚೆನ್ನಾಗಿತ್ತು ರಂಗೋಲಿ. ಇದೂ ನೋಡೋಕ್ಕೆ ಚೆಂದ. ಈ ರಂಗೋಲಿ ಕಲರ್ ಹಚ್ಚಿರ್ತಾರಲ್ವ, ಅದು ನೋಡೋಕ್ಕೆ ಚೆಂದ. ಇಲ್ಲಿ ನೋಡಿ ಲೇಡೀಸ್ ಎಲ್ಲ ನೋಡ್ತಾ ಇದ್ರು ಯಾವ್ದು ಚೆನ್ನಾಗಿದೆ ಏನು ಎತ್ತ ಅಂತ. ಎಲ್ಲ ಲೇಡೀಸು ನೋಡ್ಕೊತ ಓಡಾಡ್ತಿದ್ರು. ಇದು ಯಾವುದೋ ಹುಡುಗಿ ಗಣಪತಿ ಹಾಕಿತ್ತು ತುಂಬ ಚೆನ್ನಾಗಿ ನೋಡಿ. ಇದು ನಮ್ಮ ಏರಿಯಾದ ಗಣಪತಿ. ನಾನು ಇಲ್ಲಿ ರಂಗೋಲಿ ಹಾಕ್ತಾ ಇದ್ದೀನಿ. ಇಲ್ಲಿ ಯಾರೋ ಬಂದರು ಲೇಟಾಗಿ, ಅವರು ಲಾಸ್ಟಲ್ಲಿ ಹಾಕ್ತಾಯಿದ್ದಾರೆ ನೋಡಿ. ಇಲ್ಲಿ ನಾನು ಹಾಕ್ತಾಯಿದ್ದೀನಿ ರಂಗೋಲಿ. ಇದು ನಮ್ಮ ಏರಿಯಾ ಗಣಪತಿ ನೋಡಿ. ಈಗ ನಾನು ಫೈನಲಾಗಿ ಹಾಕಿರೋ ಗಣಪತಿ ರಂಗೋಲಿ ಇತ್ತು. ಗಣಪತಿ ಹಬ್ಬ ಮುಂದಿನ ಬ್ಲಾಗಲ್ಲಿ ತೋರಿಸ್ತೀನಿ. ಗಣಪತಿ ಹಬ್ಬದ ಡ್ಯಾನ್ಸು ಬಿಡೋದು ಎಲ್ಲ ಹೇಗೆ ಅಂತ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.